ವೆಲ್ಕಮ್ ಟು ಮೈ ಚಾನಲ್ ಸುವಿಸ್ತಾರಾಲ್ಲಿನೊನೆ. ಇವತ್ತು ಪ್ಲಾಸ್ಟಿಕ್ ಚೀಲದಲ್ಲಿ ಯಾವ ರೀತಿ ಪಾಟ್ ಮಾಡೋದು ಅನ್ನೋದನ್ನು ನೋಡೋಣ. ಮೊದಲಿಗೆ ಸೈಡಲ್ಲಿ ಚೀಲದಲ್ಲಿ ಸ್ಟಿಚ್ ಹಾಕಿರ್ತಾರೆ, ಅದನ್ನು ಕಟ್ ಮಾಡಿ ತೆಗೆದುಬಿಡೋಣ. ಇನ್ನೊಂದು ಸೈಡಲ್ಲಿ ಹಾಗೆ ಓಪನ್ ಇರುತ್ತೆ, ಆಲ್ರೆಡಿ ಓಪನ್ ಇರುತ್ತೆ, ಅದು ಹಾಗೆ ಇರಲಿ. ಇದೊಂದು ಸೈಡ್ ನಾನು ಕಟ್ ಮಾಡಿದೆ, ಇದು ಇನ್ನೊಂದು ಸೈಡ್ ಓಪನ್ ಆಲ್ರೆಡಿ ಇತ್ತು. ಇವಾಗ ಸೈಡಲ್ಲಿ ಕಟ್ ಮಾಡಿ ಓಪನ್ ಮಾಡ್ಕೊಳ್ಳೋಣ. ಇದು ನಾನು ತೊಗೊಂಡಿರೋ ಚೀಲ ಫರ್ಟಿಲೈಸರ್ದು. ನೀವು ರೈಸ್ ಬ್ಯಾಗಲ್ಲೂ ಕೂಡ ಮಾಡ್ಕೊಬೋದು, ಅಥವಾ ಬೇರೆ ಯಾವುದಾದ್ರೂ ಪ್ಲಾಸ್ಟಿಕ್ ವಸ್ತುಗಳಲ್ಲೂ ಕೂಡ ಮಾಡ್ಕೋಬಹುದು. ನಾನು ಮಾಡ್ತಿರೋದು ಇಲ್ಲಿ ಫರ್ಟಿಲೈಸರ್ ಚೀಲದಲ್ಲಿ. ಇದು ಅಂಗಡಿನಲ್ಲಿ ನಮ್ಮ ಮನೇಲಿ ಇಲ್ಲ ಅಂತಂದರೆ ಅಂಗಡಿನಲ್ಲೂ ಕೂಡ ಸಿಕ್ಕುತ್ತೆ. 15-20 ರೂಪಾಯಿಗೆಲ್ಲ ಇದು ಸಿಗುತ್ತೆ. ಒಂದು ಚೀಲಕ್ಕೆ 20 ರೂಪಾಯಿ ಮ್ಯಾಕ್ಸಿಮಮ್ ತೊಗೋಬೋದು ಅನಿಸುತ್ತೆ. ಇದನ್ನು ಈ ರೀತಿ ಕಟ್ ಮಾಡ್ಕೊಂಡಾದ್ಮೇಲೆ ಯಾವುದಾದ್ರು ಒಂದು ವೃತ್ತಾಕಾರದ ಶೇಪಲ್ಲಿ ನಮ್ಗೆ ಯಾವ ಅಳತೆ ಬೇಕೋ ಆ ಅಳತೆಗೆ ನಾವು ಕಟ್ ಮಾಡಿ ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೋಬೇಕು. ಪಾಟ್ ರೌಂಡ್ ಶೇಪ್ ಇರುತ್ತಲ್ವ, ಆ ರೀತಿ ನಾವು ಕಟ್ ಮಾಡ್ಕೊತಾ ಇದ್ದೀನಿ. ಯಾವ ಅಳತೆ ಬೇಕಾದ್ರೂ ನಾನು ಇಲ್ಲಿ ತಟ್ಟೆನ ಯೂಸ್ ಮಾಡಿಕೊಂಡು ಕಟ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಕಟ್ ಮಾಡಿ ತೆಗೆದ್ಮೇಲೆ ಇದರ ಸುತ್ತಳತೆ ಎಷ್ಟಿದೆ ಅನ್ನೋದನ್ನು ನಾವು ಅಳತೆ ಮಾಡ್ಕೋಬೇಕು. ಅಥವಾ ಒಂದು ದಾರದ ಸಹಾಯದಿಂದ, ನಿಮ್ಮಲ್ಲಿ ಟೇಪ್ ಇಲ್ಲ ಅಂದರೆ ಒಂದು ದಾರದ ಸಹಾಯದಿಂದ ಅದನ್ನು ಸುತ್ತಾಕೊಂಡು ಗುರುತು ಮಾಡಿಕೊಂಡ್ರೂ ಆಗುತ್ತೆ. ಇದು ಸುತ್ತಳತೆ ಎಷ್ಟಿದೆ ಅಂದರೆ 29.5 ಬರುತ್ತೆ. 29.5 ಇದೆ. ಇದಕ್ಕೆ 1 ಇಂಚ್ ಆ್ಯಡ್ ಮಾಡಿಕೊಂಡು 30.5 ತಗೊಂಡ್ರೆ ನಮಗೆ ಸಾಕಾಗುತ್ತೆ. ಯಾಕೆಂದರೆ 1 ಇಂಚ್ ಫೋಲ್ಡಿಂಗಿಗೆ ಬೇಕು. ನೋಡಿ, ಇಲ್ಲಿಗೆ 29.5 ಬಂತು. 1 ಇಂಚ್ ಎಕ್ಸ್ಟ್ರಾ ತಗೊಂಡು ಅಲ್ಲಿಗೆ ಸ್ಟಿಚ್ ಬರುತ್ತೆ, ಫೋಲ್ಡಿಂಗಿಗೆ ಹೋಗುತ್ತೆ ಅದು. ಇವಾಗ ಪಾಟಿ ಸುತ್ತಳತೆ ಆಯಿತು. ಪಾಟಿನ ಎತ್ತರ ನಮಗೆ ಎಷ್ಟು ಬೇಕು ಅಷ್ಟು ಎತ್ತರ ನಾವು ತೊಗೋಬೋದು. ಕೆಲವೊಂದು ಗಿಡಗಳಿಗೆ ಕಮ್ಮಿ ಎತ್ತರ ಸಾಕಾಗುತ್ತೆ, ಕೆಲವೊಂದು ಗಿಡಗಳಿಗೆ ಎತ್ತರವಾಗಬೇಕಾಗುತ್ತೆ. ನಮ್ಮ ಅವಶ್ಯಕತೆಗೆ ತಕ್ಕಂಗೆ ನಾವು ಎತ್ತರನ ನಾವು ಕಟ್ ಮಾಡ್ಕೊಬಹುದು. ನಾನು ಇಷ್ಟು ಎತ್ತರವಾಗಿ ನಾನು ತಗೊಂಡಿದ್ದೀನಿ. ಈಗ ಈ ಪಾರ್ಟನ್ನು ಆ ಎರಡೂ ಕಡೆ ಅಟ್ಯಾಚ್ ಮಾಡ್ಕೊಬೇಕು. ಯಾವ ರೀತಿ ಅಟ್ಯಾಚ್ ಮಾಡ್ಕೊಬೇಕು ಅಂದರೆ, ನೋಡಿ, ಎಕ್ಸ್ಟ್ರಾ ಬಿಟ್ಟಿದ್ವಲ್ಲ ಅದನ್ನು ಫೋಲ್ಡ್ ಮಾಡಿಕೊಂಡು ಎರಡೂ ಕಡೆ ಫೋಲ್ಡ್ ಮಾಡಿಕೊಂಡು ಎರಡನ್ನೂ ಕೂಡ ಅಟ್ಯಾಚ್ ಮಾಡಬೇಕು. ಯಾವ ರೀತಿ ಅಟ್ಯಾಚ್ ಮಾಡೋದು ಅಂದರೆ, ಸ್ಟ್ಯಾಪ್ಲರ್ನ ಸಹಾಯದಿಂದ ನಾವು ಅಟ್ಯಾಚ್ನ ಮಾಡ್ಕೊಬೇಕಾಗತ್ತೆ. ಇಲ್ಲಿ ಫೋಲ್ಡ್ ಮಾಡಿದ್ವಿ ಅದನ್ನು, ಇದು ಉಲ್ಟಾ ಸೈಡು. ಸ್ಟ್ಯಾಪ್ಲರ್ನ ಆದಷ್ಟು ಪಕ್ಕಕ್ಕೆ ಹಾಕಿ, ಇಲ್ಲಾಂದರೆ ಮಣ್ಣು ಸೈಡಿಂದ ಹೊರಗಡೆ ಬರೋ ಸಾಧ್ಯತೆ ಇರುತ್ತೆ. ಆದಷ್ಟು ಪಕ್ಕನೇ ಸ್ಟ್ಯಾಪ್ಲರ್ ಮಾಡ್ತಾ ಹೋಗಿ. ಈ ರೀತಿ ಸ್ಟ್ಯಾಪ್ಲರ್ ಮಾಡ್ತಾ ಸೈಡನ್ನು ಅಟ್ಯಾಚ್ ಮಾಡ್ಕೊಬೇಕು. ನಂತರ ಇದನ್ನು ಈ ಥರ ಕೂರಿಸ್ಕೊಂಡು ಈ ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಅಟ್ಯಾಚ್ ಮಾಡ್ಕೊಬೇಕು. ನೋಡಿ, ಈ ರೀತಿ ಸೇರಿಸ್ತಾ ಹೋಗಬೇಕು. ನೋಡಿ, ಕರೆಕ್ಟಾಗಿ ಬಂದಿದೆ. ನಾನು ಏನು ಅಳತೆ ತಗೊಂಡು ಸುತ್ತಳತೆನ ತಗೊಂಡಿದ್ದನೋ ಅದು ಕರೆಕ್ಟಾಗಿ ಬಂದಿದೆ. ಇಲ್ಲಿಗೆ ಪಿನ್ ಮಾಡ್ತಾ ಹೋಗಬೇಕು. ಸುತ್ತಲೂ ಪಿನ್ ಮಾಡಿದ್ಮೇಲೆ ನೋಡಿ ಈ ಥರ ಸೇರಿಸಾಗಿದೆ. ಸುತ್ತ ಪಿನ್ ಮಾಡಿದ್ದೀನಿ. ಈಗ ಇದು ಉಲ್ಟಾ ಇದೆ, ಉಲ್ಟಾ ತೋರಿಸ್ತಾ ಇಲ್ವಾ, ಇದನ್ನು ಸೀದಾ ಮಾಡೋಣ. ಸೀದಾ ಮಾಡಿದಾಗ ಈ ರೀತಿ ಕಾಣಿಸುತ್ತೆ. ಈ ರೀತಿ ಓಪನ್ ಮಾಡಿದಾಗ ನೋಡಿ ಈ ಥರ ಬಂತು. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋನ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ. ನೋಡಿ, ಪಾಟ್ ರೆಡಿ ಆಯಿತು. ನೋಡಿ, ಈ ಥರ ಸುಲಭವಾಗಿ 5 ನಿಮಿಷದಲ್ಲಿ ರೆಡಿ ಆಯಿತು. ಇದೇ ಥರ ಪಾಟನ್ನು ನಾನು ಇನ್ನೊಂದು ಮಾಡಿದ್ದೀನಿ. ನೋಡಿ, ಅದೇ ಮಿಕ್ಕಿದ ಪಾರ್ಟಲ್ಲಿ ನಾನು ಮಾಡಿದ್ದೀನಿ. ಇದಕ್ಕೆ ಸ್ಟಿಚ್ ಹಾಕಿ ಮಾಡಿದ್ದೀನಿ. ನಿಮ್ಮ ಹತ್ರ ಹೊಲಿಗೆ ಮಿಷಿನ್ ಇತ್ತು ಅಂದರೆ ಹೊಲಿಗೆನೇ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಟ್ಯಾಪ್ಲರ್ ಮಾಡಿಕೊಂಡ್ರೆ ಆಗುತ್ತೆ. ನೋಡಿ, ಈ ಥರದ ನಾನು ಎಲ್ಲಿ ಸ್ಟ್ಯಾಪ್ಲರ್ ಮಾಡಿದ್ನೋ ಅಲ್ಲಿ ಪಿನ್ ಮಾಡಿದ್ನೋ ಅಲ್ಲೆಲ್ಲ ಹೊಲಿಗೆ ಬಂದಿದೆ. ನೋಡಿ, ಅಲ್ಲಿ ಬ್ಲ್ಯಾಕ್ ಕಲರಲ್ಲಿ ಸ್ಟಿಚ್ ಹಾಕಿದ್ದೀನಿ, ನಿಮಗೆ ಕಾಣಿಸ್ಲಿ ಅಂದ್ಬಿಟ್ಟು. ಒಂದು ಪ್ಲಾಸ್ಟಿಕ್ ಚೀಲದಲ್ಲಿ ನಾನು 3 ಪಾಟನ್ನು ರೆಡಿ ಮಾಡಿದ್ದೀನಿ. ಒಂದು ದೊಡ್ಡದು, 2 ಮೀಡಿಯಮ್ ಸೈಜದು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ
ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.